ಇಬ್ರನ್ನೇ ಅವ್ರ ಅಪ್ಪ ಅಮ್ಮ ಆಗಿ ಕಳ್ಸೋಣ ಬಿಡಿ. ಕರೆಕ್ಟ್ ಅಮ್ಮ, ನಾವು ಹೋಗೋದೇ ಸರಿ. ಬೇಡ, ಇಲ್ಲಿ ಹೆಸರ ಕೆಲಸ ಮಾಡ್ತಿದ್ದು ಸಾರಿಕಾ ಕೂಡ ಆಗಿಲ್ಲ. ಅವಳ ಕೆಲಸ ಕೂಡ ನಿಮ್ಮ ಮೇಲೆ ಇದೆ. ನೀವು ಅಲ್ಲಿಗೆ ಹೋದರೆ ಎಲ್ಲ ಕೆಲಸನೂ ಹಾಗೆ ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಜಸ್ಟ್ ಗೆಟ್ ಬ್ಯಾಕ್ ಟು ವರ್ಕ್. ಬೇಡದೇ ಇರೋ ಕಡೆ ಎಲ್ಲ ಕಡ್ಡಿ ಆಡ್ಸಕ್ಕೆ ಬಂದರೆ ಸನ್ಮಾನ ಆಗಲ್ಲ, ಅವಮಾನನೇ ಆಗೋದು. ಡೀಲ್ ಪ್ರಕಾರ ಗರ್ಲ್ ಫ್ರೆಂಡ್ ಆ್ಯಕ್ಟ್ ಮಾಡೋ ಕೆಲಸನೇ ನೆಟ್ಟಿಗೆ ಮಾಡಲಿಲ್ಲ. ಇನ್ನು ಇದು ಬೇರೆ. ಈ ಐಡಿಯಾನೂ ಬೇಡ ಅಂದರೆ ಮತ್ಯಾರು ಹೋಗೋದು ಬಾಸ್? ವಿಕ್ಕಿ ಬಾಸ್, ಯಾಕೆ ನೀವು ಮತ್ತೆ ನಿಮ್ಮ ನ್ಯೂಲಿ ಮ್ಯಾರಿಡ್ ಎಂಡ್ರು ಹೋಗ್ಬಾರ್ದು? ಸೀರಿಯಸ್ಲಿ ಕಾಮಿಡಿ ಮಾಡ್ಬಿಡಿ ಮುಳ್ಳ. ಆಮೇಲೆ ಆರ್ತಿ ಅವರು ನನ್ನನ್ನು ಮನೆಯಿಂದನೇ ಆಚೆ ಓಡಿಸ್ಬಿಡ್ತಾರಷ್ಟೇ. ಅವ್ರಿಗೆ ಇದೆಲ್ಲ ಆಗ್ಬರಲ್ಲ. ಹಾಗಿದ್ರೆ ಆದ್ಯ ಸಾರ್ಥಕ್ ಕಮಾನ್ ವೇದಾಂತ್, ಅವಳಿಗೆ ಪ್ರೆಗ್ನೆಂಟು. ಒಂದು ವೇಳೆ ಅವಳು ಯಾಕೆ ಚೆನ್ನಾಗೇ ಮಾಡಿದ್ರು ಮುದುಕ್ರು ಥರ ಬಗ್ಗೋದೆಲ್ಲ ಇರುತ್ತೆ. ಬೇಡ ಅನ್ಕೋತೀನಿ. ಏನು ಮತ್ತೆ ಯಾರು ಕೈ ಮಾಡಿಸೋದು? ಇವ್ರಾಗಿ ಇವರೇ ಅರ್ಥ ಮಾಡ್ಕೊತಾರೋ ಇಲ್ಲ ಇವರಿಬ್ರು ದತ್ತಿಗಳು ಅಂತ ನಾವು ಅರ್ಥ ಮಾಡ್ಕೊಂಡು ನಾವೇ ಹೇಳಬೇಕು? ಹೋಗಿ ನೀವೇ ಹೇಳ್ಬಿಡಿ. ಇಂಥ ಚಾನ್ಸ್ ಬಿಡ್ತೀನಾ? ಬಾ, ನೀವು ಅಮೂಲ್ಯ ಬೇಡಂದ್ರೆ ಯಾಕೆ ಹೋಗ್ಬಾರ್ದು? ನಿನ್ನ ಗತಿ ಏನಾಗುತ್ತೆ ನೋಡ್ತಿರೋ. ನಾನು ನಿನ್ನ ಹತ್ರ ಮಾತಾಡ್ತಿದ್ರೆ ನೀನು ಡೈವರ್ಟ್ ಮಾಡಿ ಅವಳ ಹತ್ರ ಮಾತಾಡ್ತಿದ್ಯಾ? ಏನಂದೆ ಹೇಳು. ತಪ್ಪು ಮಾಡ್ಬಿಟ್ಟೆ, ನೀನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ನ ಲವ್ ಮಧ್ಯ ಬಂದು ನೀನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಒದ್ದೆ ಕೊಟ್ಟರು ಬುದ್ಧಿ ಬಂದಿಲ್ಲ ಅಂದ್ರೆ ಅದ್ಯಾವ ಲೆವೆಲ್ಗೆ ಹಾಳಾಗಿರ್ಬೇಡ ನೀನು. ಕನ್ನಡಕ ಹಾಕೋ ಬಂದು ಸೈಕೋ ಥರ ಫಾಲೋ ಮಾಡಿ ಚುಡಾಯಿಸಿ ಕಾಲ್ ಮಾಡಿ ಕಾಟ ಕೊಟ್ರೆ ಹುಡುಗಿರು ಬೀಳ್ತಾರೆ ಅಂತ ಯಾವ ಓತಿಕೆ ತನ್ನ ಮಗ ಹೇಳ್ದ ನಿಂಗೆ? ಇವತ್ತು ಫೋನ್ ಹೊಡಿತು, ಮತ್ತೆ ಇದೇ ಥರ ರಿಪೀಟ್ ಆದರೆ ಮೂತಿನೂ ಹೊಡೆದೋಗುತ್ತೆ. ರೈಟ್ ಎಳೆಯಿಂದ ನಿಮ್ಮಿಬ್ಬರನ್ನು ಬಿಡಲ್ಲ ಕಣೋ, ನಿಮ್ಮಿಬ್ಬರನ್ನು ಬಿಡಲ್ಲ. ಅದೇನದು ಇಲ್ಲೇ ಕ್ಲಿಯರ್ ಮಾಡು. ಮ್ಯಾಕ್ಸಿಮಮ್ ಅಂದ್ರೆ ಏನು ಮಾಡ್ತೀಯಾ? ಅಲ್ಲಿ ಹೋಗ್ಬಿಟ್ರೆ ನಮ್ಮ ಮನೆಗೆ ತಗೊಬರ್ತೀಯ. ತಗೋಬಾ, ನಾನು ನೋಡ್ತೀನಿ. ಆದರೆ ಒಂದಿಷ್ಟೇ ನೆನಪಲ್ಲಿ ಇಟ್ಕೋ, ನೀನು ಅವಳಿಗೆ ಮಾಡೋ ಡ್ಯಾಮೇಜ್ಗಿಂತ ಕಾರ್ಪೊರೇಟರ್ ಮಗನಾಗಿರೋ ನಿಮಗೆ ನಾವು ಮಾಡೋ ಡ್ಯಾಮೇಜ್ ತುಂಬ ಪವರ್ಫುಲ್ ಆಗಿರುತ್ತೆ. ಕಾರ್ಪೊರೇಟರ್ ಅಂತ ಹೇಳ್ಕೊಂಡು ಓಡಾಡೋ ನೀನೇ ಅಪ್ಪನ ಪವರ್ ಆಳಗೋಕೆ ರೀಸನ್ ಆಗ್ಬಿಡ್ತೀಯಾ? ಜದಾದವೀಕಲಂಚಲ ಪ್ರವಾಹ ಪಾವಿತಸ್ಥಲೆ ಕಲೇವಲಂಬ್ಯ ಲಂಬಿತಾಂಬುಜಾಂಬುತಾಂಗಬಾಲಿಕಂ ಧಮತ್ತಮತ್ತಮತ್ತಮಗ್ನಿನಾದವಾದಮರ್ವಯಂ ಚಕಾರ ಚಂಡತಾಂಡವಂ ತನೋತು ನ ಶಿವಂ ಶಿವಂ. ಏನಂದ್ರಿ? ಮತ್ತೆ ಕೇಳಕ್ಕೆ ಆಸೆ ಅನ್ಸುತ್ತೆ. ಶ್ರೀಕಾಂತ, ನಿಮ್ಮನೆ ಕೇಳ್ತಿರೋದು. ಬಾಸ್, ಅದು ನಿಮ್ಮಿಬ್ಬರನ್ನ ನೋಡಕ್ಕೆ ಒಳ್ಳೆ ಜೋಡಿ ಅನ್ನಿಸ್ತು. ನಾನೇ 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 ನಾನೇ
ಆಲ್ರೆಡಿ ಬಾಯ್ ಫ್ರೆಂಡ್ ಆ್ಯಂಡ್ ಗರ್ಲ್ ಫ್ರೆಂಡ್ ಥರ ಆ್ಯಕ್ಟ್ ಮಾಡಿದ್ದೀರಾ. ನಿಮ್ಮ ಕೆಮಿಸ್ಟ್ರಿನೂ ತುಂಬ ಚೆನ್ನಾಗಿದೆ. ಅದಕ್ಕೆ ನೀವೇ ಯಾಕೆ ಗಂಡ ಹೆಂಡತಿ ಥರ ಆ್ಯಕ್ಟ್ ಮಾಡಬಾರ್ದು ಅಂದೆ. ವಾಟ್ ನಾನ್ಸೆನ್ಸ್ ಅಂತ ನಾನು ಹೋಗಿ 7 ಗಂಟೆಗೆ ಆ್ಯಕ್ಟ್ ಮಾಡೋದ? ಚಾನ್ಸೇ ಇಲ್ಲ. ಹಾ, ಏನ್ 7 ಗಂಟಾಗ ಆಕ್ಟ್ ಮಾಡೋದಂತ ತಾಚಾರ ಮಾಡ್ತೀರಾ? ಗಂಡ ಆಗೋದು ಹಾಗಿರ್ಲಿ, ಆ ಥರ ಆಕ್ಟ್ ಮಾಡೋಕ್ಕೂ ಪುಣ್ಯ ಮಾಡಿರ್ಬೇಕು. ನಾನು ಹೇಳಿದ ಹಾಗಲ್ಲ ವೇದಾಂತ್, ನೀವೀಗ ಏನಾದರೂ ಹೇಳಿದ್ರೆ ಅವಳು ಏನಾದರೂ ಹೇಳ್ತಾಳೆ, ಆಮೇಲೆ ದೊಡ್ಡ ಜಗಳನೇ ಶುರು ಆಗ್ಬಿಡುತ್ತೆ. ಅಂತ ಹೇಳಿದ್ ಕರೆಕ್ಟ್. ಇದಕ್ಕೆ ನೀವಿಬ್ರೇ ಸರಿಯಾದವರು. ನಿಮ್ಮ ಹತ್ರ ಈಗ ಹೆಚ್ಚಿಗೆ ಟೈಮು ಇಲ್ಲ, ಹೋಗಿ ರೆಡಿ ಆಗಿ. ಸೀರಿಯಸ್ಲಿ? ಮತ್ತೆ ಕೇಳ್ತಿದ್ಯಲ್ಲ ಅಗ್ರಜ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಸ್ಪಾಂಟೇನಿಯಸ್ ಆಗಿ ಸರಿಯಾದ ಕೌಂಟರ್ ಕೊಡಬೇಕಾಗತ್ತೆ. ಅದಕ್ಕೆ ನೀವೇ ಸರಿ. ಕಮಾನ್ ಕ್ವಿಕ್, ಬೇಗ ರೆಡಿಯಾಗಿ. ಬಂದ ಕೆಲಸ ಆದ್ಮೇಲೆ ನಾವ್ ಇಲ್ಲೇನ್ ಮಾಡೋದು? ನಡೀರಿ ಹೋಗೋಣ. ಹುಷಾರು. ನೋಡ್ತಿದ್ದಾನಲ್ಲಿ ಏನೂ ಕಾಣ್ತಿಲ್ವಲ್ಲ? ಬಾಸ್, ನೆಟ್ಟಿಗಿರೋ ನೆಲದ ಮೇಲೆ ಎಡು ಬೀಳೋ ಕಾಯಿಲೆ ನಿಮ್ಗೆ ಯಾವಾಗಿಂದ ಶುರುವಾಯಿತು? ಸದ್ಯ ಬಿದ್ರೆ ಬೀಳಲಿ ಅಂತ ಕೈ ಬಿಡ್ಲಿಲ್ವಲ್ಲ. ಹಾಗೆ ಮಾಡಕ್ ನಾನೇ ನೀನಾ?
ಕೂತ್ಕೋ. ಥ್ಯಾಂಕ್ಸ್. ನಾನು ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು. ನೀವಿವತ್ತು ಇಲ್ಲಿಗೆ ಬರ್ದೇ ಇದ್ದಿದ್ರೆ ನೀನು ಅವನಿಗೆ ಕಿಸ್ ಕೊಡ್ತಿದ್ದೆ ಅಲ್ವಾ? ವಾಟ್? ಅದಿತಿ, ಸಾಕು ಸುಮ್ಮನಿರು. ದೊಡ್ಡದಾಗಿ ನೋಟಿಸ್ ಮಾಡೋದೆಲ್ಲ ಇಟ್ಕೋಬೇಡ ಅಂದ್ಯಲ್ಲ. ನಿನ್ನ ಫೋನಲ್ಲಿ ಸಿಗಾಕೊಂಡು ರಗ್ಲೈನ್ ಬೋಸ್ತಿರೋದನ್ನ ನಾನು ನೋಟಿಸ್ ಮಾಡಿರಲಿಲ್ಲ ಅಂತಿದ್ರೆ ಅವ ಚಪ್ಪರ್ ಏನು ಮಾಡ್ತಿದ್ದೆ ಹೇಳು? ಅವನು ಎಂಥವನು ಅಂತ ನಂಗೇನು ಗೊತ್ತಿತ್ತು? ಇಲ್ಲಿಗೆ ಬಂದಮೇಲೆ ತಾನೇ ನನಗೂ ಗೊತ್ತಾಗಿದ್ದು. ಆಗಿರೋದನ್ನ ಮೊದಲೇ ಹೇಳಿದಿದ್ರೆ ಇಲ್ಲಿಗೆ ಬರೋದೇ ಬೇಕಾಗಿರಲಿಲ್ಲ ಅಲ್ವಾ? ಆಯಿತು, ಸಾರಿ. ಅದನ್ನ ನೀನೇ ಇಟ್ಕೋ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ಯಾವತ್ತಾದ್ರು ಕಷ್ಟ ಬಂದ್ರೆ ಇನ್ನೊಬ್ರ ಹತ್ರ ಸಹಾಯ ಕೇಳೋದು ತಪ್ಪೇನಿಲ್ಲ. ಅದರಿಂದ ಯಾರು ಸಣ್ಣವರಾಗಲ್ಲ. ಮಂಜು ಅಂಕಲ್ ನಂಗೆ ಹೆಲ್ಪ್ ಮಾಡಿದ್ದಕ್ಕೇನೆ ನಂಗೊಂದು ಚೂರು ಅಂತ ಸಿಕ್ಕಿರೋದು. ನನ್ನ ಮೇಲೆ ಅವ್ರ ಋಣ ಇದೆ. ಯು ಕ್ಯಾನ್ ಆಸ್ಕ್ ಎನಿ ಹೆಲ್ಪ್. ಅಮ್ಮ ತಾಯಿ, ಆಮೇಲೆ ಇದನ್ನು ನಾನು ನಿಂಗೋಸ್ಕರ ಮಾಡಿದೆ ಅಂತ ತಪ್ಪು ತಿಳ್ಕೊಂಡು ರಗ್ಲೇ ಶುರು ಮಾಡಬೇಡ. ನಂದು ಅಂತ ಒಂದು ಅಡ್ರೆಸ್ ಕೊಟ್ಟಿರೋ ಮಂಜು ಅಂಕಲ್ ಮನೆಗೆ ಯಾರಿಗೆ ಏನೇ ಕಷ್ಟ ಬಂದರೂ ನನ್ನಿಂದ ಸಹಾಯನ ಮಾಡೇ ಮಾಡ್ತೀನಿ. ಆಯಿತು, ಈಗ ನಾನು ಆ ಥರ ಎಲ್ಲ ಏನೂ ತಿಳ್ಕೊಂಡಿಲ್ಲ. ಅಂಜಲಿಗಿಂತ ವಯಸ್ಸಲ್ಲಿ ದೊಡ್ಡವಳು ನೀನು. ದೊಡ್ಡವಳಾಗಿ ಬಿಹೇವ್ ಮಾಡೋದು ಕಲಿ. ಏನು ಮುಖ ನೋಡ್ತಿದ್ಯಾ? ಆಟೋ ಹತ್ತು. ಹೇಳ್ದೆ ತಾನೆ, ಹತ್ತು. ಮತ್ತೆ ಹೇಮಾ ಮಾಲಿನಿ ಥರ ಎವರ್ ಗ್ರೀನ್ ಡ್ರೀಮ್ ಗರ್ಲ್ ರೇಂಜು ನಮ್ಮದು. ಆದ್ರೀಗ ಮುದ್ಕಿ ಶೃಂಗಾರ ಮಾಡಿಕೊಂಡು ರೆಡಿ ಆಗೋ ಹಾಗಾಗಿದೆ. ಆದರೂ ಪರವಾಗಿಲ್ಲ ಅಮ್ಮು, ನೀನು ಈಗಲೂ ಬ್ಯೂಟಿ ಕ್ವೀನೇ. ಇನ್ನೂ ಸುಳ್ಳೆ ಪುಳ್ಳೆ ಅದು ಯಾವ ರೇಂಜಿಗೆ ರೆಡಿ ಆಗಿದಾನೋ. ಸ್ಟಾಫ್ಸ್ನೆಲ್ಲ ಎಮರ್ಜೆನ್ಸಿ ಮೀಟಿಂಗ್ ಇದೆ ಅಂತ ಫಸ್ಟ್ ಫ್ಲೋರ್ಗೆ ಕಳಿಸಿದ್ದು ಒಳ್ಳೆಯದೇ ಆಯಿತು. ಎಲ್ಲರ ಮುಂದೆ ಈ ಗೆಟಪ್ನಲ್ಲಿ ಹೇಗೆ ಕಾಣಿಸ್ಕೊಳ್ಳೋದು? ಅಬ್ಬಾ, ನಾನು ಇಷ್ಟು ದಿನ ನೋಡಿದ ಮುಗಿಯ ಇವಳೆ. ಪ್ರತಿ ಸಲ ನೋಡಿದಾಗ ಬೇರೆ ತರನೇ ಕಾಣ್ತಾನೆ. ಮುದುಕಿ ಆದ್ರೂ ಹೀಗೆ ಕಾಣ್ತಾನೆ.
ಸುಳ್ಳೆ ಪುಳ್ಳೆ. ಏನ್ ಮಾಡ್ತೀನಿ? ಬಲಾತ್ಕಾರ ಮಾಡೋಣ ಅಂತ ಏನಾದರೂ ಪ್ರಾಬ್ಲಮಾ? ವಾಟ್? ಕೇಳೋದು ನೋಡು, ನೀನು ಸ್ವಲ್ಪ ಸರಿ ಮಾಡಬೇಕು. ಅದಕ್ಕೆ ಯಾಕೆ ಹಂಗಾಡ್ತೀಯ? ಹೇಯ್, ನಾನು ನಿನ್ನ ಬಾಸ್, ಮರ್ಯಾದೆ ಕೊಟ್ಟು ಮಾತಾಡು. ಥೋ, ಮತ್ತೆ ಶುರು ಆಯ್ತಾ ನಿಂದು? ಈಗ ನಾನು ಶ್ರೀವತ್ಸನ್ ತಾಯಿ ರೋಲಲ್ಲಿದ್ದೀನಿ. ಒಂದು ಸಲ ಕ್ಯಾರೆಕ್ಟರ್ ಯಾವುದು ಅಂತ ಗೊತ್ತಾಗ್ತಿದ್ದಂಗೆ ವಿತ್ ಇಮಿಡಿಯೇಟ್ ಎಫೆಕ್ಟಿಂದ ನಾವು ಕ್ಯಾರೆಕ್ಟರ್ನಲ್ಲಿ ಇರ್ತೀವಿ. ಈಗ ನೀನು ನನ್ನ ಬಾಸು ಅಲ್ಲ, ನಾನು ನಿನ್ನ ಎಂಪ್ಲಾಯಿನೂ ಅಲ್ಲ. ಈಗ ನಾವಿಬ್ರು ಗಂಡ ಹೆಣ್ಣು. ಯಾರು ತಿನ್ನಿಸ್ಬಿಟ್ಟೆ? ಗಂಡ ಹೆಂಡತಿ ಅಂತ ಹೇಳೋದಕ್ಕೆ ಆಗ್ತಿಲ್ಲ. ಯಾಕೆ? ಕ್ಯಾರೆಕ್ಟರಿಂದ ಆಚೆ ಬಂದ್ಬಿಟ್ಟಿಯಾ? ಹಾಗೇನಿಲ್ಲ, ವಿಷಯ ಮಾಡಿಸ್ಬೇಡ. ಇನ್ನೂ ಸ್ವಲ್ಪ ರಿಪೇರಿ ಮಾಡಬೇಕು. ಏನೂ ಬೇಕಾಗಿಲ್ಲ, ನಾನು ಸರಿಯಾಗಿದ್ದೀನಿ. ನಮ್ಮ ಜಗಳ ನಮ್ಮ ಮಟ್ಟಿಗಿರ್ಲಿ. ನೀನೀಗ ಶ್ರೀವತ್ಸನ್ ಅಪ್ಪನ ಥರ ನೆಟ್ಟಗೆ ಕಾಣ್ಬೇಕಲ್ವಾ? ಸುಮ್ಮನೆ ನಿತ್ಕೋ. ನಾನೇ ಮಾಡ್ಕೋತೀನಿ. ನೀನು ಲಾಸ್ಟ್ ಟೈಮ್ ಮನೇಲಿ ಮಾಡ್ಕೊಂಡು ಬಂದಿದ್ದು ನೋಡಿಲ್ವಾ? ಸುಮ್ಮನೆ ನಿತ್ಕೋ. ಹಲೋ ಬಾಸ್, ಏನಾಯ್ತು? ಏನೂ ಇಲ್ಲ, ಕ್ಯಾರೆಕ್ಟರ್ ಇನ್ವಾಲ್ವ್ ಆಗ್ಬಿಟ್ಟಿದೆ. ಜಾಸ್ತಿ ಇನ್ವಾಲ್ವ್ ಆಗಬೇಡಿ, ಆಮೇಲೆ ಆಚೆ ಬರೋಕ್ಕೆ ಕಷ್ಟ ಆಗುತ್ತೆ. ನಾನು ಹೋಗಿ ಕರೆಕ್ಟಾಗಿ ರೆಡಿ ಆಗಿಬಿಡ್ತೇನೆ. ಇವನ್ಗೇನಾಯ್ತು? ಸ್ವಲ್ಪ ಹೊತ್ತಿಗೆ ಮುಂಚೆ ಸರಿನೇ ಆಯ್ತಾ? ಈಗ ಇದ್ದಕ್ಕಿದ್ದಂಗೆ ಹುಡುಗಿರಂದ್ರೆ ಆಗಲ್ಲ ಅನ್ನೋ ರೋಗ ಶುರು ಆಗೋಯ್ತಾ?